ಎಲ್ಲ ಬಂಧುಗಳೇ, ಈ ದಿನ ಶ್ರೀ 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 ಬಾಲಗಂಗಾಧರನಾಥ ಸ್ವಾಮೀಜಿಯವರ 79ನೇ ಜನ್ಮದಿನಾಚರಣೆ ಅಂಗವಾಗಿ ನಿನ್ನೆ ತಾನೇ ಆದಿಚುಂಚನ ಕ್ಷೇತ್ರದಲ್ಲಿ ಭಕ್ತಿಪೂರ್ವಕವಾದಂಥ ಕಾರ್ಯಕ್ರಮ ಆಯೋಜನೆಯಾಗಿತ್ತು. ಇಂದು ಈ ಒಂದು ನಮ್ಮ ಎಲ್ಲ ಸಮಾಜದ ಒಕ್ಕಲಿಗ ಉದ್ಯಮಿಗಳು ತಾವೆಲ್ಲ ಇಲ್ಲಿ ಸೇರಿರ್ತಕ್ಕಂಥದ್ದು. ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಜಯರಾಮ್ ರಾಯ್ಪುರ್ ಅವರು, ಅವರೆಲ್ಲ ಸ್ನೇಹಿತರು, ಪದಾಧಿಕಾರಿಗಳು, ಅವರೆಲ್ಲರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಒಂದು ಚಪ್ಪಾಳೆಯ ಮೂಲಕ ಒಂದು ಅಭಿನಂದನೆಯನ್ನು ಸಲ್ಲಿಸಬೇಕು ಅಂತೇಳಿ ನಾನು ಮನವಿಯನ್ನು ಮಾಡ್ತೇನೆ. ವೇದಿಕೆ ಮೇಲೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ 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 ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿಯವರ ಪಾದಾರವಿಂದಗಳಲ್ಲಿ ನಮಸ್ಕರಿಸಿ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನಮ್ಮ ಸಮಾಜದ ಹಿರಿಯರು, ಪೂಜ್ಯರು, ಗಣ್ಯರು, ಸಚಿವರಾದಂಥ ಸನ್ಮಾನ್ಯ ವೆಂಕಟೇಶ್ ಅವರು ಹಾಗೂ ಹೊಸೂರಿನ ಶಾಸಕರು ಕೂಡ ಇಲ್ಲಿ ಆಗಮಿಸಿದ್ದಾರೆ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಅಪರೂಪವಾದಂಥ ಒಂದು ಅರ್ಥಪೂರ್ಣವಾದಂಥ ಒಂದು ಕಾರ್ಯಕ್ರಮ ಇವತ್ತಾಗ್ತಾ ಇದೆ ಅಂತ ಹೇಳಿದ್ರೆ ನಮಗಾಗ್ತಕ್ಕಂಥ ಸಂತೋಷ ಬೇರೆ ಯಾರಿಗೂ ಕೂಡ ಸಾಧ್ಯವಿಲ್ವೇನೋ ಅಂತಕ್ಕಂಥ ಒಂದು ಸಂತೋಷದ ದಿನ ಇವತ್ತು. ತಾವೆಲ್ಲರೂ ಕೂಡ ಒಂದು ಕಡೆ ಸೇರಿದ್ದೀರಿ ಅಂದರೆ ಸೇರೋದೇ ಅಪರೂಪ, ಸೇರ್ತಾನೇ ಇರಲಿಲ್ಲ. ಇವತ್ತು ತಾವೆಲ್ಲ ಒಟ್ಟಾಗಿ ಸೇರಿದ್ದೀರಿ ಅಂತ ಹೇಳಿದ್ರೆ ನಿಮಗೆ ಅರ್ಥ ಆಗ್ತಾಯಿದೆ. ನಿಮ್ಗೆ ಒಬ್ರಿಗೊಬ್ರಿಗೆ ಪರಿಚಯನೇ ಇರಲಿಲ್ಲ. ಎಷ್ಟೇ ಉದ್ಯಮ ಬೆಳೆದಿದ್ದೀರಿ, ಎಷ್ಟೋ ಜನಕ್ಕೆ ಉದ್ಯೋಗ ಕೊಡ್ತಾ ಇದ್ದೀರಿ, ಆದರೂ ಕೂಡ ನಿಮ್ಮಲ್ಲಿರ್ತಕ್ಕಂಥವ್ರಿಗೆ ನಮ್ಮವರು ಅಂತಕ್ಕಂಥ ಒಂದು ಭಾವನೆನೇ ಬರದೇ ಇರ್ತಕ್ಕಂಥ ಬಾಂಧವ್ಯ ಇವೆಲ್ಲವೂ ಭಾವನಾತ್ಮಕವಾಗಿ ನಮ್ಗೆ ಯಾರೂ ಕೂಡ ಇರಲಿಲ್ಲ. ಇಂಥ ಒಂದು ಬೆಸುಗೆ ಕಾರ್ಯಕ್ರಮವನ್ನು ಜಯರಾಮ್ನವರು ಭಾಳ ಪ್ರಯತ್ನವನ್ನು ಮಾಡಿದ್ದಾರೆ. ಇವತ್ತಿಂದಲ್ಲ ಮೊದಲನೇ ದಿನದಿಂದ ಕೂಡ ಒಬ್ಬರು ಹಿರಿಯ ಅಧಿಕಾರಿಯಾಗಿ ಇದನ್ನು ಮಾಡ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಜಯರಾಮ್ರವರು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ನಮಗೆಲ್ಲರೂ ಕೂಡ ಒಂದು ಸಂತೋಷ ಆಗ್ತದೆ. ಬಂಧುಗಳೇ, ನಿಮಗೆಲ್ಲರೂ ಕೂಡ ಗೊತ್ತಿದೆ, ನಾವೆಲ್ಲರೂ ಡಿ ಕೆ ಶಿವಕುಮಾರ್ ಅವರು ಮಾತಾಡೋಗಿ ಹೇಳಿದರು, ತುಂಬ ಸತ್ಯದ ಮಾತುಗಳನ್ನ ಹೇಳಿದ್ದಾರೆ. ನಾವೆಲ್ಲರೂ ರೈತರು, ಭೂಮಿ ಮಕ್ಕಳು ಅಂತೇಳಿ. ಆದರೆ ನಮ್ಮಲ್ಲಿರ್ತಕ್ಕಂಥವ್ರು ನೀವೇ ಹೇಳಿ, ನಾವು ಯಾರಾದರೂ ಹಂಗೆ ಅಂದ್ಕೊಂಡಿದ್ದೀವ? ಎಷ್ಟು ಜನ ನಾವು ರೈತನ ಮಕ್ಕಳು, ನಮ್ಮ ತಂದೆ ಉತ್ತು ಬಿತ್ತು ಬೆಳೆದು ಕಷ್ಟಪಡ್ತಾಯಿದ್ರು, ನಾವು ಅಲ್ಲಿಂದನೇ ಬಂದಿದ್ದೀವಿ ಅಂತೇಳಿ ನಾವೇ ಹೇಳ್ತಾ ಇಲ್ಲ. ನಮ್ಮ ಒಂದು ಸ್ವಲ್ಪ ಎತ್ತರಕ್ಕೆ ಬಂದ ಮೇಲೆ ನಮ್ಮ ಹಿಂದಿನ ರೈತರ ಒಂದು ಒಕ್ಕಲುತನವನ್ನು, ಒಂದು ಉದ್ಯೋಗವನ್ನು, ನಾವು ಬೆಳೆದಿರ್ತಕ್ಕಂಥದ್ದನ್ನು ನಾವು ನೆನೆಸ್ಕೊಳ್ತಾ ಇಲ್ಲ ಅನ್ನೋದು ಇವತ್ತು ಎಲ್ಲರಿಗೂ ಕೂಡ ಇದೆ. ಅಷ್ಟೇ ಅಲ್ಲ, ಬರ್ತಾ ಬರ್ತಾ ಸಂಸ್ಕಾರನೂ ಕೂಡ ನಮ್ಮಲ್ಲಿ ರೈತರಲ್ಲಿ ಎಷ್ಟಿತ್ತು ಅನ್ನೋದು ನಿಮ್ಗೆ ಗೊತ್ತಿದೆ. ರೈತರ ಮನೆಗೆ ಹೋದರೆ ಏನು ಆಹ್ವಾನ ಮಾಡ್ತಾಯಿದ್ರು, ಊಟ ಹಾಕ್ತಾಯಿದ್ರು, ಕರೀತಾಯಿದ್ರು, ಬಂಧುಗಳು, ಸ್ನೇಹಿತರು, ಪ್ರೀತಿ, ವಿಶ್ವಾಸ ಏನೂ ಇಲ್ಲ, ಕಡಿಮೆ ಆಗೋಗಿದೆ. ನಾನು ನಿಮ್ಗೆ ಹೇಳ್ತೇನೆ, ನಿಮಗೆಲ್ಲರೂ ಕೂಡ ಗೊತ್ತಿದೆ, ನಮ್ಮ ಸಮಾಜದಲ್ಲಿ ಕಡದಾಳ್ ಮಂಜಪ್ಪನವ್ರು ಇರ್ಬೋದು, ಕೆ ಸಿ ರೆಡ್ಡಿಯವರು ಇರ್ಬೋದು, ಅದಾದಮೇಲೆ 25-30 ವರ್ಷಗಳ ಕಾಲ ಒಬ್ಬ ಒಕ್ಕಲಿಗ ಮುಖ್ಯಮಂತ್ರಿ ಆಗಿರಲಿಲ್ಲ. ಶ್ರೀ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಯವರು ಅವರ ಅವಧಿಯಲ್ಲಿ ಒಂದು ಕರೆಯನ್ನು ಕೊಡ್ತಾರೆ ಬೆಂಗಳೂರಿನ ಒಕ್ಕಲಿಗರ ಸಮಾವೇಶಕ್ಕೆ. ತಮಗೆಲ್ಲರೂ ಕೂಡ ಗೊತ್ತಿದೆ, ಇಡೀ ಬೆಂಗಳೂರಿನಲ್ಲಿ ಲಕ್ಷ ಒಕ್ಕಲಿಗ ಸಮುದಾಯ ಸೇರ್ತವತ್ತು. ಲಕ್ಷ ಇಡೀ ಬೆಂಗಳೂರು ತಲ್ಲಣಿಸೋಗ್ಬಿಡ್ತು. ಒಕ್ಕಲಿಗರು ಇಷ್ಟಿದ್ದಾರ ಅಂಥೇಳಿ ಒಂದು ಕಾರ್ಯಕ್ರಮವನ್ನು ಮಾಡಿದಂಥವರು ನಮ್ಮ ಬಾಲಗಂಗಾಧರ ಸ್ವಾಮೀಜಿಯವರು. ಆ ಕರೆಯ ನಂತರ ದೇವೇಗೌಡರು ಮುಖ್ಯಮಂತ್ರಿ ಆದರು. ದೇವೇಗೌಡರು ಮುಖ್ಯಮಂತ್ರಿ ಆಗ್ತಾರೆ. ಅದಾದ ನಂತರ ಎಸ್.ಎಂ. ಕೃಷ್ಣ ಅವರು ಆಗ್ತಾರೆ, ಸದಾನಂದ ಗೌಡರು ಆಗ್ತಾರೆ, ಕುಮಾರಸ್ವಾಮಿ ಆಗ್ತಾರೆ. ಇವರೆಲ್ಲರೂ ಕೂಡ ಮುಖ್ಯಮಂತ್ರಿಗಳಾಗಿದ್ದಾರೆ. ಇವತ್ತು ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಆಗಿದ್ದಾರೆ. ಇಷ್ಟು ಬೆಳೆದಿದ್ರೂ ಕೂಡ ಆವಾಗೇನೋ ಇರಲಿಲ್ಲ ಉಪಯೋಗಗಳು. ಇಷ್ಟೆಲ್ಲ ನಮ್ಮ ಆಡಳಿತ ನಮ್ಮ ಕೈಗೆ ಬಂದಿದೆ, ಆದರೂ ನಮ್ಮ ಸಮಾಜ ಯಾಕೆ ಹಿಂಗಾಗಿದೆ? ನಾವೆಲ್ಲಿ ಯೋಚನೆ ಮಾಡ್ತಾಯಿದ್ದೀವಿ? ಎಷ್ಟು ಉದ್ಯಮಗಳು ನಿಮ್ಗೆ ಗೊತ್ತಿಲ್ಲ. ಭಾಳ ಜನ ಗೌಡ ಅನ್ನೋ ಹೆಸರನ್ನೇ ತೆಗೆದುಬಿಟ್ರು. ಭಾಳ ಕಷ್ಟಪ್ಪ, ನಮ್ಮ ಮಕ್ಕಳು ಗೌಡ ಅನ್ನೋ ಹೆಸರು ಬೇಡ ಅಂತ ಬೇರೆ ಪ್ರಕಾಶ್, ರಾವ್, ಚಂದ್ರಶೇಖರ್ ಈ ಥರ ಇಟ್ಕೊಳ್ಳೋಕೆ ಶುರು ಮಾಡಿಬಿಟ್ಟಿದ್ರು. ಈಗ ಸ್ವಲ್ಪ ಬರ್ತಾ ಇದೆ, ಗೌಡ ಅಂತ ಹಾಕೊಳ್ಳೋ ಒಂದು ಶಕ್ತಿ ಬರ್ತಾ ಇದೆ ಈಗ. ಯಾಕೆಂದರೆ ಉದ್ಯಮ ಕ್ಷೇತ್ರದಲ್ಲಿ ಇರ್ಬೋದು, ಕೃಷಿ ಕ್ಷೇತ್ರದಲ್ಲಿ ಇರ್ಬೋದು. ಕೃಷಿ ಕ್ಷೇತ್ರದಲ್ಲಿ ನೀವು ನೋಡಿದ್ದೀರಿ, ಮಳೆ ಬಂದರೆ ಬೆಳೆ, ಇಲ್ಲದೇ ಇರೋ ಅವ್ನು ಊಟನೇ ಇಲ್ಲ. ಅವನ ಪರಿಸ್ಥಿತಿ ಇವತ್ತೇನಾಗಿದೆ?
ಅದರಿಂದ ಏನಾಗಿದ್ದಾನೆ, ಮಳೆ ಜಾಸ್ತಿ ಆದರೂ ಬೆಳೆ ನಷ್ಟ, ಬರಗಾಲ ಬಂದರೂ ಬೆಳೆ ನಷ್ಟ, ಯಾವಾಗಲೂ ಕಷ್ಟನೇ ಅನುಭವಿಸ್ತಾ ಇದ್ದಾನೆ. ಇವತ್ತು ಅವ್ರನ್ನ ಯಾರು ನೋಡ್ಲಿಕ್ಕೆ ಸಾಧ್ಯ ಆಗ್ತಾರೆ? ಅದಕ್ಕೇನು ಮಾಡ್ತಾರೆ ಅವರು? ಜಮೀನು ಬೆಲೆ ಬಂದ್ಬಿಟ್ಟಿದೆ. ಬರೀ ಬೆಂಗಳೂರು ಅಷ್ಟೇ ಅಲ್ಲ, ಬೆಂಗಳೂರು ಅಷ್ಟೇ ಎಷ್ಟು, ಮೈಸೂರಿಗೂ ಇದೆ, ಬೆಳಗಾವಿಗೂ ಇದೆ, ಗುಲ್ಬರ್ಗಾದಲ್ಲಿದೆ ಜಮೀನು ಬೆಲೆ. ಏನು ಮಾಡ್ತಾ ಇದ್ದಾರೆ ನಮ್ಮ ರೈತರು? ಮಾರಾಗ್ತಾ ಇದ್ದಾರೆ, ಜಮೀನು ಮಾರಾಟ ಮಾಡ್ತಿದ್ದಾರೆ. ನೀವ್ಯಾರು ಕೂಡ ಮಾರಬೇಡಿ, ಜಮೀನು ಇಟ್ಕೊಳ್ಳಿ, ನಾವು ಇದೀವಿ ಅಂತ ಹೇಳೋ ಶಕ್ತಿ ನಿಮ್ಗೆ ಇನ್ನೂ ಬಂದಿಲ್ಲ. ಜಮೀನು ಮಾರಬೇಡಿ, ನಮ್ಮ ತಂದೆ ತಾಯಿಗಳಿಗೆ, ನಮ್ಮ ಕುಟುಂಬಕ್ಕೆ, ಬಂಧುಗಳಿಗೆ ಜಮೀನು ಉಳಿಸ್ಕೊಳ್ಳಿ. 1 ಲಕ್ಷ 2 ಲಕ್ಷ ಇತ್ತು, ಇವತ್ತು 1 ಕೋಟಿ 2 ಕೋಟಿ 3 ಕೋಟಿ ಆಯ್ತು. ಅವ್ರು ಏನು ಮಾಡೋದು ಬೇಡ, ಕಷ್ಟಪಟ್ಟು ಉಳಿಸ್ಕೊಂಡಿದ್ರೆ ಸಾಕಾಗಿತ್ತು. ಇಲ್ಲವೇ ಇಲ್ಲ. ಎಷ್ಟು ಬೆಲೆ ಬಂದರೂ ಕೂಡ ರೈತರ ಹತ್ರ ಜಮೀನು ಇಲ್ಲ. ಎಲ್ಲರೂ ವಿದ್ಯಾವಂತರು ಮಾಡ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ. ಆ ವಿದ್ಯಾವಂತರು ಆದಮೇಲೆ ಏನಾಗ್ತಾ ಇದ್ದಾರೆ, ಇಂಡಸ್ಟ್ರಿಗಳು ಬರ್ತಾ ಇದ್ದಾವೆ, ಗೇಟ್ ಕಾಯೋಕ್ಕೂ ಕೂಡ ಕೆಲಸ ಕೊಡ್ತಾ ಇಲ್ಲ. ಎಲ್ಲ ಯಾವುದೋ ರಾಜ್ಯದವ್ರು ಬಂದು ಒಳಗಡೆ ಕೆಲಸ ಮಾಡ್ತಾರೆ, ನಮ್ಮ ಕನ್ನಡಿಗರು ಕೆಲಸ ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ಇವತ್ತು ನಾವೆಲ್ಲ ಕಡೆ ಕಂಡು ಅವ್ರನ್ನ ಸಂಘಟನೆ ಮಾಡ್ಕೊಂಡು ಕೆಲಸದಿಂದ ತೆಗ್ತಕ್ಕಂಥ ಸ್ಥಿತಿ ಇದೆ. ನಾವು ಬೆಳೆದವರು, ವಿದ್ಯಾವಂತರು, ಉದ್ಯೋಗಸ್ಥರು, ನಾವು ಅವ್ರ ಕಡೆ ನೋಡಬೇಕಾಗ್ತದೆ. ನೀವು ಸಂಘಟಿತರಾಗಬೇಕಾಗ್ತದೆ. ಇವತ್ತು ಸಂಘಟಿತರ ಶಿವಕುಮಾರ್ ಅವ್ರು ಬಂದಿದ್ದಾರೆ, ವೆಂಕಟೇಶ್ ಅವ್ರು ಬಂದಿದ್ದಾರೆ. ಇನ್ನೂ ಹೆಚ್ಚು ಸಂಘಟಿತರಾದರೆ ಒಬ್ಬರು ಮಂತ್ರಿ ತಪ್ಪಿಸ್ಕೊಳ್ಳಲ್ಲ, ಒಬ್ಬ MLA ತಪ್ಪಿಸ್ಕೊಳ್ಳಲ್ಲ. ಒಂದು 50,000 25,000 10,000 5,000 ಜನ ಸೇರ್ತಾರೆ ಅಂದರೆ ಎದುರೋಗ್ತಾರೆ, ಓಡ್ ಬರ್ತಾರೆ. ಈ ರಾಜಕಾರಣಿಗಳನ್ನ ನೋಡಿದು ಓಟ್ಗೋಸ್ಕರ ನಾವು ಓಡ್ ಬರ್ತೀವಿ. ಬಹಳ ಜನ ಸೇರ್ತಾವ್ರಪ್ಪ, ಒಕ್ಕಲಿಗರು ಸಂಘಟಿತರಾಗ್ಬಿಡ್ತಾ ಇದ್ದಾರೆ ಅಂದಾಗ ಬೇರೆ ಸಮಾಜದವರು ಇಷ್ಟೊಂದು ಅದ್ಭುತವಾದ ಕಾರ್ಯಕ್ರಮ ಹಮ್ಮಿಕೊಂಡು ಮಾಡ್ತಾ ಇದ್ದೀರಿ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಬೇಕಾಗಿತ್ತು. ಅದಕ್ಕೆ DK ಶಿವಕುಮಾರ್ ಹೇಳಿದ್ರು ಪ್ರಾರಂಭ ಅಂತೇಳಿ, ಬಚ್ಚೇಗೌಡರು ಹೇಳಿದ್ರು ಪ್ರಾರಂಭ ಅಂತೇಳಿ. ಆ ರೀತಿ ಇದು ಪ್ರಾರಂಭ. ನೀವೆಲ್ಲರೂ ಕೂಡ ಇವತ್ತೇನು ಬಂದಿದ್ದೀರಿ, ನೀವು ಸಂಘಟಿತರಾಗಬೇಕು. ಉದ್ಯೋಗಗಳನ್ನು ಮಾಡ್ತಾ ಇದ್ದೀರಿ. ಇವತ್ತೇನು ಅನುಭವಿಸ್ತಾ ಇದ್ದೀವಿ, ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಅನುದಾನವನ್ನು, ಯೋಜನೆಗಳನ್ನು ಪಡಿತಕ್ಕಂಥ ಶಕ್ತಿ, ಜ್ಞಾನ ನಮಗೆ ವಿದ್ಯಾವಂತರಿಗಿಲ್ಲ, ಪಡಿತಾ ಇಲ್ಲ. ಅದನ್ನು ಕೂಡ ಪಡಿತಾ ಇಲ್ಲ, ಇನ್ನು ಉಳಿದಿದ್ದೀವಿ. ಅದನ್ನು ತಿಳಿಸ್ತಕ್ಕಂಥವ್ರು ಯಾರು? ಬೆಳೆದಿರ್ತಕ್ಕಂಥ ನೀವು ತಿಳಿಸ್ಬೇಕಾಗ್ತದೆ, ವಿದ್ಯಾವಂತರಾಗಿರೋ ತಿಳಿಸ್ಬೇಕಾಗ್ತದೆ. ಸುರೇಶ್ ಅವರು ಇದ್ದಾರೆ, ಕೃಷಿ ಕ್ಷೇತ್ರದಲ್ಲಿ ತಂತ್ರಜ್ಞಾನ ಅಳವಡಿಸ್ಕೊಂಡು ವಿದ್ಯಾವಂತರು ಕೆಲವರು ಹೋಗಿ ಒಳ್ಳೆ ಬೇಸಾಯವನ್ನು ಮಾಡಿ ಆದಾಯ ಮಾಡ್ತಾ ಇದ್ದಾರೆ. ಆ ಕಡೆನೂ ಕೂಡ ಆಗ್ತಾ ಇದೆ. ಉಳಿದಿರ್ತಕ್ಕಂಥ ರೈತರು ಉಳಿದಿರ್ತಕ್ಕಂಥ ಭೂಮಿ ಕಡಿಮೆ. ಅದರಿಂದ ಇವತ್ತು ನಾನು ಹೆಚ್ಚು ಹೇಳಲಿಕ್ಕೆ ಹೋಗೋದಿಲ್ಲ. ಇವತ್ತೇನು ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ, ಬರೀ ಸಂಘದ ಪದಾಧಿಕಾರಿಗಳು ಮಾತ್ರ ಮಾಡಿದ್ದಾರೆ. ಇನ್ನು ಮುಂದಿನ ಕಾರ್ಯಕ್ರಮ ಯಾರು ಮಾಡಬೇಕು? ನೀವೇ ಎಲ್ಲ ಒಟ್ಟಿಗೆ ಸೇರಬೇಕು. ಅಲ್ಲಿ ಏನೇನು ಆಗ್ತಾ ಇದೆ, ಇವತ್ತಿನ ನಿಮ್ಮ ಕೈಗಾರಿಕೆ ಉದ್ಯಮಗಳಲ್ಲಿ ಏನು ತೊಂದರೆ ಆಗ್ತಾ ಇದೆ, ಏನು ನಷ್ಟ ಅನುಭವಿಸ್ತಾ ಇದ್ದೀರಿ, ಅದಕ್ಕೆ ಪರಿಹಾರ ಏನು, ಇದನ್ನು ಕೂಡ ಮಾಡಬೇಕು. ಈ ಸಭೆಗಳಲ್ಲಿ ನಿರ್ಣಯಗಳನ್ನು ಮಾಡಬೇಕು. ಕೇಂದ್ರ ಸರ್ಕಾರ ಇರಲಿ, ರಾಜ್ಯ ಸರ್ಕಾರ ಇರಲಿ, ಈ ಉದ್ಯಮಕ್ಕೆ ಏನೇನು ಸೌಲಭ್ಯಗಳು, ಏನೇನು ಹಣಕಾಸಿನ ವ್ಯವಸ್ಥೆ ಆಗಬೇಕು, ಇದೆಲ್ಲಕ್ಕೂ ಕೂಡ ಕೂತು ಮುಕ್ತವಾದ ಮನಸ್ಸಿನಿಂದ ಚರ್ಚೆಗಳನ್ನು ಮಾಡಿ, ನಿರ್ಣಯಗಳನ್ನು ಮಾಡಿ, ಹೋರಾಟವನ್ನು ಮಾಡಬೇಕು. ಇಲ್ಲದೆ ನೀವು ಉಳಿಯಲ್ಲ, ದೊಡ್ಡ ದೊಡ್ಡವರು ಉಳಿತಾರೆ, ನೀವ್ಯಾರು ಉಳಿಲಿಕ್ಕೆ ಸಾಧ್ಯ ಇಲ್ಲ. ನಾವ್ಯಾರು ದೊಡ್ಡ ಉದ್ಯಮಿಗಳಿಲ್ಲ. 1 ಲಕ್ಷಕ್ಕೆ ಏನು 500 ಇದ್ದರೆ ಹೆಚ್ಚು, 100 ಇದ್ದರೆ ಹೆಚ್ಚು. ನೀವ್ಯಾರು ಅಂಬಾನಿ ಅದಾನಿ ಆಗ್ಲಿಕ್ಕೆ ಆಗೋದಿಲ್ಲ. ಅದರಿಂದ ಆಗಿದ್ದಾರೆ ಅವರು, ಏನೂ ಇಲ್ಲದೆ. ಈಗ ನಮ್ಮ ಇನ್ಫೋಸಿಸಲ್ಲಿ ಸುಧಾ ನಾರಾಯಣಮೂರ್ತಿಯವರು ಬರ್ಕೊಂಡ್ರು, 10,000 ರೂಪಾಯಿ ಕೊಟ್ಟಿದ್ರು, ಅದರಲ್ಲಿ ಬೆಳೆದಿದೆ ಅಂತೇಳಿ. ಅಷ್ಟು ಪ್ರಯತ್ನ, ಅಷ್ಟು ಕರ್ತವ್ಯ, ಅಷ್ಟು ನಿಷ್ಠೆ ಮನುಷ್ಯ ಹುಟ್ಟಿರ್ತಕ್ಕಂಥ ದುಡಿಲಿಕ್ಕೆ, ಬದುಕಲಿಕ್ಕೆ, ಬೇಡಲಿಕ್ಕೆಲ್ಲ ನಾವು ರೈತರದು. ರೈತರು ನೀಡ್ಕೊಂಡೇ ಬಂದಿದ್ದೀವಿ. ಬೆಳೆದದ್ದನ್ನು ನೀಡೇ ಎಲ್ಲ ಸಮಾಜದವರು ಕೊಟ್ಟೆ ಅವನ ಮನೆಗೆ ರಾಶಿ ತಗೊಂಡು ಹೋಗ್ತಾನೆ ಕೊನೆ ದಿನ. ಆ ರೀತಿಯ ರೈತನ ಮಕ್ಕಳು ನಾವೆಲ್ಲರೂ ಕೂಡ ಒಕ್ಕಲಿಗ ಸಮುದಾಯ ಅಂತ ಹೇಳಲಿಕ್ಕೆ ಎಲ್ಲೂ ಅಸಹ್ಯ ಪಡೋಕ್ಕೆ ಅಗತ್ಯ ಇಲ್ಲ. ಆಗೋಯ್ತು, ಅಭಾವ ಮುಗೀತು. ಅದರಿಂದ ನಾನು ಇಷ್ಟೇ ಹೇಳ್ತಕ್ಕಂಥದ್ದು, ಹೆಚ್ಚು ಹೇಳಲಿಕ್ಕೆ ಹೋಗೋದಿಲ್ಲ. ನಮ್ಮ ನಿರ್ಮಲಾನಂದ ಸ್ವಾಮೀಜಿಯವರು ನಮ್ಮ ಸಮಾಜಕ್ಕೆ ಯಾವಾಗಲೂ ಕೂಡ ನಿಂತಿದ್ದಾರೆ. ಕೆಂಪೇಗೌಡರಂಥವರು, ಇವತ್ತೆಲ್ಲರೂ ಕೂಡ ಕುವೆಂಪು ಅಂತವರು ಒಬ್ಬೊಬ್ಬರೇ ಇಷ್ಟೆತ್ತರಿಗೆ ಬೆಳೆದು ಶಾಶ್ವತವಾಗಿ ಉಳಿದಿದ್ದಾರೆ. ದೇವೇಗೌಡರು ಪ್ರಧಾನಮಂತ್ರಿಗಳೇ ಆದರು, ಅವ್ರ ಹೋರಾಟ ಅವ್ರ ಶ್ರಮದಿಂದ ಆದರು. ಅದರಿಂದ ನಾವೆಲ್ಲರೂ ಕೂಡ ಶ್ರಮ ಪಡೆದು, ನಾರಾಯಣಮೂರ್ತಿ ಹೇಳಿದ್ರು ದಿನಕ್ಕೆ ಎಷ್ಟು ಗಂಟೆ ಕೆಲಸ ಮಾಡ್ತಿದ್ದೀನಿ ಅಂತೇಳಿ, ಅದರಲ್ಲಿ ಅರ್ಧ ಮಾಡೋಣ. ನಾವು ಬರೀ ನೌಕರಿ ಇದ್ದರೆ ಅಷ್ಟೇ ಮಾಡೋದಲ್ಲ, ಮನೆಯಲ್ಲೂ ಕೂಡ ಬರೋದು. ಹಳ್ಳಿಲಿ ಇರ್ತಕ್ಕಂಥ ವಿದ್ಯಾವಂತರಿಗೆ ನಾವೆಲ್ಲರೂ ಕೂಡ ಯಾವ ರೀತಿ ಮಾಡಬೇಕಪ್ಪ, ಬನ್ನಿರಿ ನನ್ನ ಹತ್ರ ಕರ್ಕೊಂಬಂದು 4 ಕೆಲಸ ಕೊಡಿ. ಹಳ್ಳಿಲಿ ಅವಿದ್ಯಾವಂತರನ್ನ, ನಿರುದ್ಯೋಗಿಗಳಾಗ್ಬಿಟ್ಟಿದ್ದಾರೆ, ಮಾಡ್ತಕ್ಕಂಥ ಜವಾಬ್ದಾರಿ ನಿಮ್ಮೆಲ್ಲರ ಮೇಲಿದೆ. ಆ ರೈತರ ಮಕ್ಕಳಾಗಿ ಇಷ್ಟು ಎತ್ತರಕ್ಕೆ ಬೆಳೆದಿದ್ದೀರಿ. ಇನ್ನೂ ಕೂಡ ಯಾವುದೇ ಇರಲಿ, ಎಲ್ಲರೂ ಏನು ಗೊತ್ತಾ, ಒಕ್ಕಲಿಗರಿಂದ ಮಾತ್ರ ಒಕ್ಕಲನ್ನು ತೆಗೆಯೋದು.
ಕಂಗಲ್ ಹನುಮಂತಯ್ಯನವ್ರ ಕಾಲದಿಂದ ನಡ್ಕೊಂಡು ಬಂದ್ಬಿಡೋದೆ. ಯಾವನಾರು ಒಕ್ಕಲ್ಗ ಪ್ರತಿಭಾವಂತ ಅವನೇ. ಒಬ್ಬ ಅಧಿಕಾರಕ್ಕೆ ಹೋದ ಅಂದರೆ ಇನ್ನೊಬ್ಬ ಒಕ್ಕಲ್ಗ ತೆಗಿಯೋದವನ್ನ. ಇನ್ನೊಬ್ಬ ಒಕ್ಕಲ್ಗ ಉದ್ಯಮ ಮಾಡ್ತಾ ಇದ್ದಾನೆ ಅಂದರೆ ಈ ಒಕ್ಕಲ್ಗನೇ ನಿಮ್ಮನ್ನು ತೆಗಿಯೋದು. ಬೇರೆಯವ್ರು ನಮ್ಮನ್ನು ಮುಟ್ಟಕ್ಕಾಗಲ್ಲ. ಬೇರೆ ಸಮಾಜದವ್ರು ಇರ್ಬೋದು, ನಮ್ಮ ಸಮಾಜವನ್ನು ಮುಟ್ಟಕ್ಕಾಗೋದಿಲ್ಲ. ಇದನ್ನು ಬಿಡ್ಬೇಕು ನಾವು. ನಮ್ಮಲ್ಲಿರೋನು ಯಾವುದೇ ಕ್ಷೇತ್ರದಲ್ಲಿ ಅವ್ನು ಬೆಳೀಲಿ, ನಮ್ಮ ಕೈಯಿಂದ ಏನಾದ್ರು ಆಗಬೇಕಂತ ಕೇಳ್ತಕ್ಕಂಥ ಗುಣಗಳನ್ನು ನಾವು ಬೆಳೆಸ್ಕೊಳ್ಬೇಕು. ರಾಜಕೀಯ ಕ್ಷೇತ್ರದಲ್ಲೇ ಇರಲಿ, ಅವ್ರವ್ರ ಪಕ್ಷದಲ್ಲಿ ಅವ್ರು ಇರಲಿ, ಅವ್ರ ಅಧಿಕಾರ ಬಂದಾಗ ಅವ್ರು ಮಾಡಲಿ. ದ್ವೇಷ ಅಸೂಯೆ ಮಾಡಬಾರ್ದು. ದ್ವೇಷ ಅಸೂಯೆ ಅವ್ರನ್ನೇ ಸುಡುತ್ತೆ. ಯಾರೂ ಉದ್ಧಾರ ಆಗಿಲ್ಲ. ಯಾವುದೂ ಶಾಶ್ವತ ಅಲ್ಲ. ಹಣ ಶಾಶ್ವತ ಅಲ್ಲ, ಅಧಿಕಾರ ಶಾಶ್ವತ ಅಲ್ಲ, ರಾಜಕೀಯ ಶಾಶ್ವತ ಅಲ್ಲ, ಯಾವುದೂ ಶಾಶ್ವತ ಅಲ್ಲ. ಇರುವಾಗ ನಾವೇನು ಮಾಡಿರ್ತೀವಿ ಅದು ಶಾಶ್ವತ ಉಳಿಯುತ್ತೆ. ಅದು ನಿಮ್ಮ ಮಕ್ಕಳು, ಮೊಮ್ಮಕ್ಕಳು, ಮುಂದಿನ ಪೀಳಿಗೆ ಕೂಡ ನಮ್ಮ ಕರ್ತವ್ಯದ ಮೂಲಕ ಬಡವರ ಕಣ್ಣೀರನ್ನು ಒರೆಸ್ತೇವೆ. ದೇವರು ಯಾವಾಗಲೂ ನಿಮ್ಮ ಜೊತೆ ಇರ್ತಾನೆ, ನಿಮಗೂ ಬೆಳವಣಿಗೆ ಆಗ್ತದೆ. ಅಂಥ ಕಾರ್ಯಕ್ರಮಗಳು ಇದರಿಂದ ನಡೀಲಿ ಅಂತೇಳಿ ಎಲ್ಲ ಪದಾಧಿಕಾರಿಗಳಿಗೆ ಮತ್ತೊಮ್ಮೆ ಜಯರಾಮ್ ರಾಯ್ಕರ್ ಅವರಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳು. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.